ನಮಸ್ಕಾರ ಅಂಡ್ ತಮ್ಮಾಸ್ ಅಕ್ಕ ತಂಗೀಸ್, ವೆಲ್ಕಮ್ ಟು ನೋಡಿ ಮಜಾ ಮಾಡಿ ಚಾನಲ್. ಇವತ್ತು ಹ್ಯಾಪಿ ವಿಮೆನ್ಸ್ ಡೇ, ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅನ್ನಿಸ್ತು. ಅದರ ನಮ್ಮ ಸ್ಮೃತಿ ಮಂದನ ಅವ್ರಿಗೆ ಆನರ್ ಮಾಡಲಿಕ್ಕೆ ಅಂತ ಬಾರ್ಬಿ ಕಂಪ್ನಿಯವರು ಅವ್ರ ಮೇಲೆ ಅವರ ಬೊಂಬೆ ಬಿಟ್ಟಿದ್ದಾರೆ. ಹಿಂಗಂತ ಹೇಳ್ತಿದ್ದಂಗೆ ನಮ್ಮ ಹುಡುಗರೆಲ್ಲ ಬೈಕೋತಾರೆ, ಇವನೇನು ಯಾವಾಗ ನೋಡಿದ್ರು ಸ್ಮೃತಿ ಮಂದಾನ ಅಂತಾನೆ ಅಂತ. ಸೊ ಅದಕ್ಕೆ ಬೇರೆ ಏನು ಮಾಡೋದು, ಸಾಧನೆ ಮಾಡಿದವರು ಆಗಿನ ಕಾಲದ ಕಿತ್ತೂರು ರಾಣಿ ಚೆನ್ನಮ್ಮನಿಂದ ಈಗ ಹನ್ಸ್ಜಾ ಶರ್ಮಾ ಅಂತ 2026ನಲ್ಲಿ ರುದ್ರಾ ಹೆಲಿಕಾಪ್ಟರ್ ಪೈಲಟ್, ಅದ್ರ ಫಸ್ಟ್ ಲೇಡಿ ಅಂಥವ್ರ ಬಗ್ಗೆ ಮಾಡೋಣ ಅಂದರೆ ಸಾಧನೆ ಮಾಡಿದ್ರೇ ಅದು ವಿಮೆನ್ ಇಲ್ಲ ಅಂತ ಆಗ್ಬಿಡುತ್ತಾ, ಅಥವಾ ಅದು ತುಂಬ ರೂಟೀನ್ ಆಗುತ್ತಾ? ಹಂಗಂದರೆ ನಮ್ಮ ಸುತ್ತಮುತ್ತ ಲೇಡೀಸ್ ಏನು ಸಾಧನೆ ಮಾಡ್ತಾಯಿಲ್ವಾ? ಆ ರೀತಿ ಯೋಚನೆ ಮಾಡಿದಾಗ ನನಗೆ ಗಾದೆ ಬಂದಿದ್ದು, ಹಿತ್ಲು ಗಿಡ ಮದ್ದಲ್ಲ ಅಂತಾರಲ್ಲ, ಆ ರೀತಿ ಆಗಬಾರ್ದು ನೋಡಿ. ನಮ್ಮ ಸುತ್ತಮುತ್ತನೇ ತುಂಬ ಇನ್ಸ್ಪಿರೇಷನ್ ಇದೆ. ಅವ್ರ ಬಗ್ಗೆ ನನ್ನ ಸ್ನೇಹಿತರಲ್ಲಿರೋ ಫ್ಯಾಮಿಲಿ ಕುರಿತು ನಾನೊಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಯಾಕಂದರೆ ಈ ಲೇಡೀಸ್ ವಿಮೆನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಮನೋಹರ್ ಅವರು ಒಂದು ಹಾಡು ಬರೆದಿದ್ದಾರೆ ಗಂಡ ಹೆಂಡತಿ ಪಿಕ್ಚರ್ನಲ್ಲಿ, ಸಿನಿಮಾದಲ್ಲಿ. ಅದರದೊಂದು ಲಿರಿಕ್ ಬರುತ್ತೆ ನೋಡಿ: ಸಂಸಾರದೆಣ್ಣೆ ಕಣ್ಣು, ಸಂಹಾರ ಹಾದಿ ಹೆಣ್ಣು, ಶೋಕಿಯ ಮೂಲ ಹೆಣ್ಣು, ಶೋಕಾದ ಮೂಲ ಹೆಣ್ಣು. ಅಂದರೆ ಒಂದು ಹೆಣ್ಣಿನ ಇಂಪ್ಯಾಕ್ಟು ಒಬ್ಬ ಮನುಷ್ಯನ ಮೇಲೆ, ಒಬ್ಬ ಗಂಡಿನ ಮೇಲೆ ಅಷ್ಟು ಇರ್ತದೆ. ಆ ರೀತಿ ಒಂದು ಒಳ್ಳೆ ಹಾಡೋದು, ತುಂಬ ಚೆನ್ನಾಗಿದೆ ಆ ಲಿರಿಕ್ಕು. ಸೊ ಅದೇ ರೀತಿ ನಾನು ಯೋಚನೆ ಮಾಡುವಾಗ ಇನ್ನು ಯೋಗರಾಜ್ ಭಟ್ ಅವ್ರ ಹಾಡುಗಳು ನೀವು ಕೇಳಿರ್ಬೋದು. ಗಂಡು ಮಕ್ಕಳು ಮನೆ ಅವರು ಬಾಗಿಲು ತೆಗಿಯೋರಿಲ್ಲ ಆಳು ಮುಳು ಅಂತ. ಅವ್ರು ಹೆಂಗೆ ಅಂದರೆ, ಒಂದು ಗಂಡು ಸಂಸಾರದಲ್ಲಿ ಮೇಂಟೈನ್ ಮಾಡಬೇಕು, ತುಂಬ ಕಾಂಪ್ರಮೈಸ್ ಮಾಡಬೇಕು, ಆ ರೀತಿ ಒಂದು ಸ್ವಲ್ಪ ಸ್ಲೈಟ್ ನೆಗೆಟಿವ್ ಶೇಡ್ನಲ್ಲಿ ತೋರಿಸ್ತಾರೆ ಅನ್ನಿಸ್ತು ನನಗೆ. ಬಟ್ ಆದರೆ ಅದು ಎಂಟರ್ಟೈನ್ಮೆಂಟ್ಗೋಸ್ಕರ. ಬಟ್ ನಿಜವಾಗ್ಲೂ ನೋಡಬೇಕು, ನನ್ನ ಸ್ನೇಹಿತರಲ್ಲಿ ಎಷ್ಟೋ ಜನ ಖುಷಿಯಾಗಿರೋರು ಇದ್ದಾರೆ, ಮದುವೆ ಆಗಿರೋರು. ಅದನ್ನು ನೋಡಿದಾಗ ಅನ್ನಿಸ್ತು, ಅವ್ರಿಗೆ ನಾನು ಯಾಕೆ ಒಂದು ವೀಡಿಯೋ ಮಾಡ್ಬೋದು, ಈ ವಿಮೆನ್ಸ್ ಡೇನ ಅವ್ರಿಗೋಸ್ಕರ ಯಾಕೆ ಡೆಡಿಕೇಟ್ ಮಾಡಬಾರ್ದು ಅನ್ನಿಸ್ತು. ಅವ್ರ ಜೊತೆ ಕಳೆದ ಕೆಲವು ವೀಡಿಯೋಗಳು, ಕೆಲವು ಫೋಟೋಗಳ್ನ ನಾನು ಇಲ್ಲಿ ಎಡಿಟ್ ಮಾಡಿ ಹಾಕ್ತೀನಿ. ನೀವು ನೋಡಿ, ನಿಮ್ಮ ಒಪಿನಿಯನ್ನ ತಿಳಿಸಿ. ಯಾಕಂದರೆ ನಮ್ಮ ಸುತ್ತಮುತ್ತನೇ ಇಷ್ಟೊಂದು ಇನ್ಸ್ಪೈರಿಂಗ್ ಲೇಡೀಸ್ ಇರ್ತಾರೆ. ನಾನು ತೋರಿಸ್ತಾ ಇರೋ ಲಿಸ್ಟಲ್ಲಿ ಮದುವೆ ಆಗಿ ಹೌಸ್ ವೈಫ್ ಆಗಿರೋರು ಇದ್ದಾರೆ, ಕೆಲ್ಸಕ್ಕೆ ಹೋಗೋರು ಇದ್ದಾರೆ. ತುಂಬ ಏನಂದರೆ, ನನ್ನ ಸ್ನೇಹಿತರನ್ನ ಭೇಟಿ ಆದಾಗೆಲ್ಲ ಅವ್ರಿಗೊಂದು ಮೇಲೆ ಗೌರವ ನನಗೆ ಜಾಸ್ತಿ ಆಗ್ತದೆ. ನೋಡಪ್ಪ ಇಷ್ಟು ಖುಷಿಯಾಗಿದೆ ಈ ಥರ ಫ್ಯಾಮಿಲೀಸು ಅಂತ. ಹಾಗಂತ ಡಿವೋರ್ಸ್ ಕೊಟ್ಟೋದವರೆಲ್ಲ ಕೊಟ್ಟು ಹೋಗೋರೆಲ್ಲ ಕೆಟ್ಟವರು ಅಂತಲ್ಲ. ಈ ವಿಡಿಯೋ ಒಳ್ಳೆಯದು ಕೆಟ್ಟದ್ದು ಅಥವಾ ಸರಿ ತಪ್ಪಿನ ಬಗ್ಗೆ ಇಲ್ಲ. ಈ ವಿಡಿಯೋ ವಿಮೆನ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ. ಒಬ್ಬ ಹ್ಯಾಪಿ ವಿಮೆನ್ ಇದ್ದರೆ ಅದು ಹ್ಯಾಪಿ ಫ್ಯಾಮಿಲೀಸ್ ಆಗುತ್ತೆ. ಹ್ಯಾಪಿ ಫ್ಯಾಮಿಲೀಸ್ ಈಕ್ವಲ್ಸ್ ಹ್ಯಾಪಿ ಹೋಮ್. ಹ್ಯಾಪಿ ಹೋಮ್ ಈಕ್ವಲ್ಸ್ ಹ್ಯಾಪಿ ಸೊಸೈಟಿ. ಹ್ಯಾಪಿ ಸೊಸೈಟಿ ಈಕ್ವಲ್ಸ್ ಹ್ಯಾಪಿ ನೇಷನ್. ಹ್ಯಾಪಿ ನೇಷನ್ ಈಕ್ವಲ್ಸ್ ಹ್ಯಾಪಿ ವರ್ಲ್ಡ್. ತುಂಬ ಖುಷಿಯ ಪ್ರಪಂಚ. ಇದು ನನ್ನ ನಂಬಿಕೆ. ಅದಕ್ಕೋಸ್ಕರ ಈ ವಿಡಿಯೋನ ನನಗೆ ಗೊತ್ತಿರೋ ಸ್ನೇಹಿತರ ವೈಫ್ಸ್ಗೆ ಡೆಡಿಕೇಟ್ ಮಾಡಿ ಎಲ್ಲರಿಗೂ ಹ್ಯಾಪಿ ವಿಮೆನ್ಸ್ ಡೇ ಹೇಳ್ತಾನೆ, ಇನ್ಕ್ಲೂಡಿಂಗ್ ನನ್ನ ತಾಯಿಗೆ. ಅವ್ರದ್ದು ಒಂದು ಫೋಟೋ ಬರುತ್ತೆ ಇಲ್ಲಿ. ಸೊ ಎಲ್ಲರಿಗೂ ಸೇರಿಸಿ ಹ್ಯಾಪಿ ವಿಮೆನ್ಸ್ ಡೇ ಹೇಳ್ತಾಯಿನಿ. ವಿಡಿಯೋ ರಿಲೀಸ್ ಆಗೋದು ಲೇಟ್ ಆಗ್ಬೋದು, ತುಂಬ ಎಡಿಟಿಂಗ್ ವರ್ಕ್ ಇದೆ. ಲಾಂಗ್ ಆದರೂ ಪರವಾಗಿಲ್ಲ, ವಿಷಯ ಒಳ್ಳೇದಿತ್ತು ಅಂತ ಇಷ್ಟೊತ್ತು ಮಾತಾಡಿದೆ. ಸೊ ವೀಡಿಯೋಸ್ ಎಲ್ಲ ಸೇರಿದ್ರೆ ಸ್ವಲ್ಪ ಲಾಂಗ್ ಆಗ್ಬೋದು ವಿಡಿಯೋ. ದಯವಿಟ್ಟು ಫುಲ್ ನೋಡಿ, ನಿಮ್ಮ ಒಪಿನಿಯನ್ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ನಿಮ್ಮ ಹತ್ರದವ್ರಿಗೆ ನೀವು ಹೋಗಿ ವಿಶ್ ಮಾಡಿ ಹ್ಯಾಪಿ ವಿಮೆನ್ಸ್ ಡೇ ಅಂತ. ಹೌದು, ಸಾಧನೆ ಅನ್ನೋದು ಬರೀ ಕ್ರಿಕೆಟು, ಸ್ಪೋರ್ಟ್ಸು, ಎಂಟರ್ಟೈನ್ಮೆಂಟು, ಡಾಕ್ಟ್ರು, ವಿಜ್ಞಾನ, ಸೈನ್ಸು ಅದರಲ್ಲಿ ಮಾಡಿದ್ರೆ ಮಾತ್ರ ಸಾಧನೆ ಅಲ್ಲ. ಒಂದು ಸರಳವಾಗಿ ಜೀವನ ನಡೆಸೋದು ಸಾಧನೆ ಅನ್ನೋದಕ್ಕೆ ರಜನಿಕಾಂತ್ ಅವರೇ ಸಾಕ್ಷಿ. ಇಂಥ ಒಂದು ಸಿಂಪ್ಲಿಸಿಟಿನಲ್ಲಿ ಬೆಳೆದು ಸಂಸಾರ ನೋಡಿಕೊಂಡು ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಕೊಡ್ತಾರೆ. ಅವರು ಹೌಸ್ ವೈಫ್ಸ್ ಆಗಿರ್ಬೋದು, ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗಿರ್ಬೋದು, ಅದು ಒಂದು ಸಾಧನೆ ಅಂತ ನನ್ನ ಪ್ರಕಾರ. ಅದು ಸುಲಭದ ಕೆಲಸ ಅಲ್ಲ, ಮಕ್ಕಳನ್ನ ನೋಡ್ಕೊಳ್ಳೋದು ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಅದಕ್ಕೋಸ್ಕರ ಈ ವಿಡಿಯೋನ, ಈ ವಿಮೆನ್ಸ್ ಡೇನ, 2026 ವಿಮೆನ್ಸ್ ಡೇನ ನಾನು ನನಗೆ ಗೊತ್ತಿರೋ ಸ್ನೇಹಿತರ ಫ್ಯಾಮಿಲಿಲಿರೋ ಲೇಡೀಸ್ಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಹ್ಯಾಪಿ ವಿಮೆನ್ಸ್ ಡೇ ಟು ಯು ಆಲ್. ಥ್ಯಾಂಕ್ ಯು.